ಹಾಯ್ ಫ್ರೆಂಡ್ಸ್, ನಿಮ್ಮ ಸಿರಿಮನೆ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ಒಂದು ರೆಸಿಪಿ ಬಂದು ಹುರುಳಿ ಕಾಳಿನ ರಸಮ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಒಂದೇ ರೀತಿಯಾದಂತಹ ರಸಮ್ನ ತಿಂದು ಬೋರ್ ಆಗಿದ್ರೆ ಬೇಳೆ ರಸಮ್ ಬೇಡ, ಬೇರೆ ಯಾವುದಾದ್ರೂ ರಸಮ್ನ ಮಾಡೋಣ ಅಥವಾ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಒಂದು ತಿಳಿಸಾರನ್ನ ಮಾಡೋಣ ಅಂತಂದರೆ ಒಮ್ಮೆ ನೀವು ಈ ರೀತಿಯಾಗಿ ಟ್ರೈ ಮಾಡ್ಬೋದು. ಅದ್ಭುತವಾಗಿರುತ್ತೆ ಈ ಒಂದು ಹುರುಳಿ ಕಾಳಿನ ರಸಮ್. ಈ ಒಂದು ರಸಮ್ ಮಾಡೋದಕ್ಕೆ ಫಸ್ಟು ನಾವು ಒಂದು ಮಸಾಲ ಪೌಡರ್ನ ರೆಡಿ ಮಾಡ್ಕೋಬೇಕು. ಈ ಪೌಡರ್ ಇದ್ದರೆ ನೀವು ಯಾವಾಗ ಬೇಕೋ ಆಗ ಹುರುಳಿ ರಸಮ್ನ ಮಾಡಿ ತಿನ್ನಬಹುದು. ಹಾಗಾಗಿ ನಾನಿಲ್ಲಿ ಫಸ್ಟು ಒಂದು ಕಡಾಯಿನ ಬಿಸಿಗೆ ಇಟ್ಟು ಆನಂತರ 1/4 ಕಪ್ಪಷ್ಟು ನಾನಿಲ್ಲಿ ಹುರುಳಿ ಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ನಾವು ಡ್ರೈ ರೋಸ್ಟ್ನೇ ಮಾಡ್ಕೋಬೇಕು, ಯಾವುದೇ ರೀತಿಯಾಗಿ ಎಣ್ಣೆನ ಬಳಸೋ ಹಾಗಿಲ್ಲ. ಒಂದು ಸರಿ ಈ ರೀತಿ ಪೌಡರ್ನ ಮಾಡಿಟ್ಕೊಂಡ್ರೆ ಸುಮಾರು 6 ತಿಂಗಳವರೆಗೂ ನೀವು ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ದಿಢೀರಾಗಿ ನಾವು ಮಾಡ್ಕೊತೀವಿ ಹಾಗೆ ಅಂದರೆ ನೀವು ಆಗಲೇ ಪೌಡರ್ ಮಾಡಿ ಆಗಲೇ ಬಳಸ್ಕೋಬೋದು. ಈಗ ಇಲ್ಲಿ ನಾನು ಹುರುಳಿ ಕಾಳನ್ನ ಒಂದು 3/4 ಭಾಗದಷ್ಟು ಹುರಿದಿದ್ದಾಗಿದೆ. ಈಗ ಅದಕ್ಕೆ ನಾನು 1 ಸ್ಪೂನಷ್ಟು ನಾನು ಜೀರಿಗೆನ ಹಾಕಿದ್ದೀನಿ. ಅರ್ಧ ಸ್ಪೂನಷ್ಟು ನಾನಿಲ್ಲಿ ಕಾಳು ಮೆಣಸನ್ನು ಬಳಸಿದ್ದೀನಿ. 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಬಳಸಿದ್ದೀನಿ. ಜೊತೆಗೆ ಒಂದು 10 ರಿಂದ 15 ಗುಂಟೂರು ಮೆಣಸಿನಕಾಯಿನೂ ಕೂಡ ಸೇರಿಸಿದ್ದೀನಿ. ಹಾಗೆ ಇಲ್ಲಿ ನಾನು ಒಂದು ಅರ್ಧ ಹಿಡಿಯಷ್ಟು ನಾನು ಕರಿಬೇವನ್ನು ಕೂಡ ಹಾಕಿದ್ದೀನಿ. ಇದು ಬಂದು ಒಣಗಿರುವಂತಹ ಕರಿಬೇವು. ನೀವು ಹಸಿ ಕರಿಬೇವು ಇದ್ದರೂ ಕೂಡ ಹಾಕೋಬಹುದು, ಯಾಕಂದರೆ ರೋಸ್ಟ್ ಮಾಡೋದ್ರಿಂದ ಅದು ಡ್ರೈ ಆಗೇ ಆಗುತ್ತೆ. ಹಾಗಾಗಿ ಒಣಗಿರೋ ಕರಿಬೇವಿಲ್ಲ ಅಂದರೆ ನೀವು ಹಸಿ ಕರಿಬೇವನ್ನು ಕೂಡ ಸೇರಿಸಿ ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. 3/4 ಭಾಗದಷ್ಟು ಹುರುಳಿಕಾಳು ನಿಮಗೆ ಫ್ರೈ ಆಗಿದ ನಂತರ ಸುಮಾರು ಒಂದು 3 ರಿಂದ 4 ನಿಮಿಷಗಳ ಕಾಲನಾದರೂ ನೀವು ಫಸ್ಟು ಹುರುಳಿಕಾಳನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಆ ನಂತರ ಜೀರಿಗೆ, ಮೆಣಸು, ಮೆಂತ್ಯ, ಮೆಣಸಿನಕಾಯಿ, ಕರಿಬೇವು ಪ್ರತಿಯೊಂದನ್ನು ಸೇರಿಸಿ ಒಂದು 3 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕು. ಇದೀಗ ಇದು ಫುಲ್ಲು ತಣ್ಣಗಾದ್ಮೇಲೆ ನೈಸ್ ಪೌಡರ್ ಮಾಡ್ಕೋಬೇಕಾಗತ್ತೆ ನಾವು. ಈಗ ಇಲ್ಲಿ ನಾನು ಸಾಂಬಾರಿಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ. ಹಾಗಾಗಿ ಒಂದು 5 ರಿಂದ 6 ಸ್ಪೂನಷ್ಟು ಎಣ್ಣೆ, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಜಜ್ಜಿರುವಂಥದ್ದು, ಒಂದು 3 ಒಣಮೆಣಸಿನಕಾಯಿ, ಅರ್ಧ ಟೇಬಲ್ ಸ್ಪೂನಷ್ಟು ಇಂಗು, ನಿಮಗೆ ಇಷ್ಟ ಆದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಂಗು, 1/4 ಟೀ ಸ್ಪೂನಷ್ಟು ಅರಿಶಿನ, ಇದಿಷ್ಟನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾನು ಇದಕ್ಕೆ 2 ಟೊಮೆಟೊ, ಮಧ್ಯಮ ಗಾತ್ರ ಇರುವಂತಹ 2 ಟೊಮೆಟೊನ ಪ್ಯೂರಿ ಮಾಡಿ ಇಟ್ಕೊಂಡಿರುವಂಥದ್ದು. ಹಾಗಾಗಿ ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾವು ಹುಣಸೆ ಹಣ್ಣಿನ ರಸನೂ ಕೂಡ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಮೀಡಿಯಮ್ ಸೈಜ್ ಇರುವಂತಹ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಪ್ಯೂರಿ ಮಾಡಿ ಇಟ್ಕೊಂಡಿರುವಂಥದ್ದು. ನೀವು ನಾಟಿ ಟೊಮೆಟೊ ಬಳಸ್ತೀನಿ ಅಂತಂದರೆ ಹುಣಸೆ ಹಣ್ಣಿನ ರಸನ ಸ್ವಲ್ಪ ಕಡಿಮೆ ಬಳಸಿ, ಆ್ಯಪಲ್ ಟೊಮೆಟೊ ಏನಾದರೂ ಬಳಸ್ತೀನಿ ಅಂತಂದರೆ ಹುಣಸೆ ಹಣ್ಣಿನ ರಸನ ಸ್ವಲ್ಪ ಜಾಸ್ತಿ ಬಳಸಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಇರುವಂತಹ 2 ಆ್ಯಪಲ್ ಟೊಮೆಟೊ ಬಳಸಿರೋದ್ರಿಂದ 1 ಕಪ್ಪಿನಷ್ಟು ನಾನು ಹುಣಸೆ ರಸನೂ ಕೂಡ ಬಳಸಿದ್ದೀನಿ. ಅಂದರೆ ಮಧ್ಯಮ ಗಾತ್ರ ಅಥವಾ ಮೀಡಿಯಮ್ ಸೈಜ್ ಇರುವಂತಹ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಪ್ಯೂರಿ ಮಾಡಿಟ್ಕೊಂಡಿರೋಂಥದ್ದು. ಇದಿಷ್ಟನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಒಂದು 2-3 ಕುದಿ ಬರುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಆ ನಂತರ ಇದಕ್ಕೆ ನಾನು ರುಬ್ಬಿರುವಂತಹ ಪೌಡರ್, ನಮ್ಮ ಹುರುಳಿ ರಸಮ್ ಪೌಡರ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದಂತೂ ರಸಮ್ ಫ್ರೆಂಡ್ಸ್, ನಿಜ ಹೇಳ್ತೀನಿ, ನೀವೇ ಹೇಳ್ತೀರಾ ಸುಷ್ಮಾ ಅದ್ಭುತವಾಗಿದೆ ರುಚಿ ಅಂತ. ಅಷ್ಟು ಇಷ್ಟಪಡುವಂತಹ ರಸಮ್ ಇದು. ಈಗ ನಾನಿಲ್ಲಿ ಸುಮಾರು 4 ಟೇಬಲ್ ಸ್ಪೂನಷ್ಟು ನಾನು ಏನು ಹುರುಳಿ ಪೌಡರ್ ಮಾಡಿಟ್ಕೊಂಡಿದ್ದೆ ಆ ಪೌಡರ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. 4 ಸ್ಪೂನ್ ಬಳಸಿದ್ರೆ 8 ಜನ ಊಟ ಮಾಡ್ಬೋದು, ಅಷ್ಟು ಒಂದು ರಸಮ್ ಕ್ವಾಂಟಿಟಿ ಆಗುತ್ತೆ. 1 ಸ್ಪೂನಲ್ಲಿ ಇಬ್ಬರಿಗೆ ಆಗುವಷ್ಟು 2 ಟೈಮ್ ನಾವು ತಿನ್ನುವಷ್ಟು ರಸಮ್ನ ನಾವು ಮಾಡ್ಕೋಬೋದು. ಹಾಗಾಗಿ ಇಲ್ಲಿ ನಾನು 4 ಸ್ಪೂನು ರಸಮ್ ಪೌಡರ್ನ ಬಳಸಿದ್ದೀನಿ, ಹುರುಳಿ ರಸಮ್ ಪೌಡರ್ನ. ಇದಿಷ್ಟನ್ನು ಕೂಡ ನಾವು ಟೊಮೆಟೊ ಜೊತೆಗೆ ಹುಣಸೆಹಣ್ಣು ಎರಡನ್ನೂ ಕೂಡ ಬೆಂದಿರುವಂಥದ್ದಕ್ಕೆ ಸೇರಿಸಿದ ನಂತರ ಸ್ವಲ್ಪ ಎಣ್ಣೆಯಲ್ಲೇ ಹಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಆಗ ಈ ರೀತಿಯಾಗಿ ಗಟ್ಟಿಯಾಗ್ತಾ ಬರುತ್ತೆ. ಈಗ ನಾವು ಇದಕ್ಕೆ ನಿಮಗೆ ಎಷ್ಟು ಹದ ಬೇಕು, ಯಾವ ರೀತಿಯಾಗಿ ಬೇಕು ತೆಳು ಅನ್ನುವಷ್ಟು ನೀವು ನೀರನ್ನು ಸೇರಿಸ್ಕೋಬೇಕು. ನಾನು ಆಲ್ರೆಡಿ ಇದಕ್ಕೆ ನಾನು ರಸಮ್ ಅಂತ ಹೇಳಿರೋದ್ರಿಂದ ಆದಷ್ಟು ತೆಳುವಾಗಿ ಇದ್ರೇ ರುಚಿ ಜಾಸ್ತಿ. ಹಾಗಾಗಿ ನಾನಿಲ್ಲಿ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಿ ನೀವು ಒಂದು 3 ರಿಂದ 4 ನಿಮಿಷಗಳ ಕಾಲ ಇದನ್ನು ಕುದಿಸಿದ್ರೆ ಸಾಕು. ಯಾಕಂದರೆ ನಾವು ಆಲ್ರೆಡಿ ಟೊಮೆಟೊ ಹಾಗೆ ಹುಣಸೆಹಣ್ಣು ಪ್ರತಿಯೊಂದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿರುತ್ತೆ. ಜೊತೆಗೆ ಇದಕ್ಕೆ ನಾವು ಬಳಸಿರುವಂತಹ ಪೌಡರ್ನೂ ಕೂಡ ಫಸ್ಟು ಡ್ರೈ ರೋಸ್ಟ್ ಮಾಡಿರೋದ್ರಿಂದ ತುಂಬ ಹೊತ್ತು ಬೇಯಿಸಬೇಕು ಅನ್ನೋದಿಲ್ಲ. ಜಸ್ಟು ನಿಮಗೆ ಒಂದು 10 ರಿಂದ 15 ನಿಮಿಷಗಳ ಕಾಲ ಒಳಗಡೆ ಈ ಒಂದು ರಸಮ್ ರೆಡಿಯಾಗಿ ಹೋಗ್ಬಿಡುತ್ತೆ.
ಫೈನಲಿ ಇದು ಚೆನ್ನಾಗಿ ಕುದಿದಾಗಿದೆ. ಈಗ ಲಾಸ್ಟಲ್ಲಿ ನಾನು ಗ್ಯಾಸ್ ಆಫ್ ಮಾಡುವ ಹಂತದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಬಳಸ್ತಾ ಇದ್ದೀನಿ. ಇದಿಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ ತುಂಬ ಕಡಿಮೆ ಪದಾರ್ಥಗಳನ್ನು ಬಳಸಿ ಅದ್ಭುತವಾಗಿರುವಂತಹ ಹೊಸ ರುಚಿಯಲ್ಲಿ ಈ ಒಂದು ಹುರುಳಿ ರಸಮ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ಹುರುಳಿ ರಸಮ್ ಜೊತೆ ರೆಸಿಪಿನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.